ಇವತ್ತು ನುಗ್ಗೆ ಸೊಪ್ಪು ಬಸ್ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನುಗ್ಗೆ ಸೊಪ್ಪಿಗೆ ಹೆಸರು ಕಾಳು ಹಾಕಿ 3 ಕೂಗಿಸಿ ಬೇಯಿಸ್ಕೊಂಡು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಆಮೇಲೆ ಇವಾಗ ಮೊಟ್ಟೆ ತರಿಸಿದ್ದೀನಿ. ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕಿ ಉರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಸ್ಸಾರು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಸಾರು ನುಗ್ಗೆ ಸೊಪ್ಪು ಸಾರು ಸ್ವಲ್ಪ ಕಹಿ ಆತೈತೆ, ಅದಕ್ಕೆ ಪಲ್ಯ ಮಾಡಿ ಬೇರೆ ಏನಾದರೂ ರಸಮ್ ಥರ ಮಾಡಬೇಕು. ಇವಾಗ ಇದು ಈರುಳ್ಳಿ ಫ್ರೈ ಮಾಡಿ ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ಮೊಟ್ಟೆ ಒಡೆದು ಬಿಟ್ಟರೆ ನುಗ್ಗೆ ಸೊಪ್ಪು ಮೊಟ್ಟೆ ಹಾಕಿ ಹುರಿದ್ರೆ ಸಖತ್ತಾಗಿರ್ತೈತೆ. ಮೊಟ್ಟೆ ಒಡೆದು ಬಿಡೋದು ಇವಾಗ. ಮೊದಲು ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು, ಇವಾಗ ಯಾಕೋ ಈ ಥರ ಚೆನ್ನಾಗಿ ಬರ್ತಾ ಇಲ್ಲ. ಅದಕ್ಕೂ ವಯಸ್ಸಾಯ್ತಿರ್ಬೇಕು. ಸ್ವಲ್ಪ ಖಾರದ ಪುಡಿ ಹಾಕೋಣ. ಸ್ವಲ್ಪ ಸಾಕು. ನೋಡಿ 8 ಮೊಟ್ಟೆ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೆಸರು ಕಾಳು ನುಗ್ಗೆ ಸೊಪ್ಪಿಗೆ ಹೆಸರು ಕಾಳು ಹಾಕಿ ಬೇಯಿಸಿ ಮೊಟ್ಟೆ ಹಾಕಿ ಹುರಿದ್ರೆ ಸಕ್ಕತ್ತಾಗಿರ್ತೈತೆ. ನಮಗಂತೂ ಸಕ್ಕತ್ತಿಷ್ಟ. ತುಂಬ ದಿವಸ ಆಗಿತ್ತು ಈ ಥರ ಹುರಿದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು. ಇನ್ನು 4 ಮೊಟ್ಟೆ ಐತೆ, ಇದು ಹಾಕ್ಬಿಡ್ತೀನಿ ಇವಾಗ. ಇದು 4 ಮೊಟ್ಟೆ ಹಾಕ್ಬಿಟ್ಟಿದ್ದೀನಿ. ಒಟ್ಟು 12 ಮೊಟ್ಟೆ ಹಾಕಿದ್ದೀನಿ. 1 ಡಜನ್ ಮೊಟ್ಟೆ ಹಾಕಿದ್ದೀನಿ. ಖಾರ ಹಾಕಿಲ್ಲ, ಉಪ್ಪು ಹಾಕಿದ್ದೀನಿ. ಖಾರ ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ ಇದು ಹುರಿದ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಇವಾಗ ಇದು ಸ್ವಲ್ಪ ಹೊತ್ತು ಬಿಡೋಣ ಆಗಲಿ. ಪಲ್ಯ ಆಯಿತು. ಅಷ್ಟೇ ಸಿಂಪಲ್ ಪದ ಇರ್ತೈತಿ. ಎಲ್ಲ ಖಾಲಿ ಆಯಿತು. ಚೆನ್ನಾಗಿತ್ತೇನಾ? ವಿಸಿಟ್ ಖಾರ ಹಾಕ್ಬೇಕಿತ್ತ?
ಖಾರ ಹಾಕಿಲ್ಲ ಫ್ರೆಂಡ್ಸ್, ಒಂದು ಚೂರೇ ಚೂರು ಖಾರದ ಪುಡಿ ಹಾಕಿದ್ದೀನಿ. ಈಗ ಟೊಮಾಟೊ ಕುಯ್ದಿಕ್ಕವಳೆ. ಏಯ್ ಸಾರು ಸಾಲಲ್ಲ ಓ ಅದೂ ತಿಂತಾಳೆ. ಇವಾಗ ಏನನ್ನ ರಸಮ್ ಮಾಡ್ಬೇಕು, ಸ್ವಲ್ಪ ಬೆಳ್ಳುಳ್ಳಿ ಬೇರೆ ಇಲ್ಲ, ಬರೀ ಇದು ಮಾಡಬೇಕು. ದಿಢೀರ್ ಟೊಮೊಟೊ ರಸಮ್ ಎಷ್ಟು ಬೇಗ ಆಗೋಯ್ತು. ಬರೀ ಟೊಮೊಟೊ ರಸಮ್ ಪೌಡರು ಅಷ್ಟೇ, 2 ರುಬ್ಬಿಟ್ಟು ಹಾಕಿದ್ದೀನಿ. ಇವಾಗ ಇದು ಕುದಿಬೇಕು, ಒಗ್ಗರಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ದಿಢೀರ್ ರಸಮ್ ಪೌಡ್ರ್ ಇತ್ತು, ಅದಕ್ಕೆ ಈ ಥರ ಮಾಡಿದ್ದೀನಿ. ನುಗ್ಗೆ ಸೊಪ್ಪು ಸಾರು ನುಗ್ಗೆ ಸೊಪ್ಪು ಬೇಯಿಸಿರೋ ನೀರಲ್ಲಿ ಸಾರು ಮಾಡಿದ್ರೆ ಚೆನ್ನಾಗಿರ್ತೈತೆ, ಆದರೆ ಏನೋ ಒಂಥರ ಕಹಿ ಜಾಸ್ತಿ ಆಗ್ಬಿಡ್ತೈತೆ. ಅದಕ್ಕೆ ಆ ನೀರು ಚೆಲ್ಬಿಟ್ಟೆ. ಒಂದೊಂದು ಸತಿ ಮಾಡ್ತೀನಿ, ಒಂದೊಂದು ಸತಿ ಚೆಲ್ಬಿಡ್ತೀನಿ. ಇವತ್ತು ಟೊಮೊಟೊ ರಸಮು, ಬೆಳ್ಳುಳ್ಳಿ ಇಲ್ಲ, ಖಾಲಿ ಆಗೈತೆ. ಅದಕ್ಕೆ ಸಿಂಪಲ್ಲಾಗಿ ಬರೀ ಟೊಮೊಟೊ, ಅದಕ್ಕೆ ಒಂದು ಸ್ವಲ್ಪ ರಸಮ್ ಪೌಡರು, ಚಿಲ್ಲಿ ಪೌಡರ್ ಹಾಕಿ ರುಬ್ಬಿಟ್ಟು ಕುದಿಸ್ತಾ ಇದ್ದೀನಿ ಒಗ್ಗರಣೆ ಹಾಕಿ. ಇಷ್ಟೇ ಇವಾಗ ರಸಮ್ ಚೆನ್ನಾಗಿ ಕುದೀಲಿ ಇದು. ಇನ್ನೇನು ಇವತ್ತು ಲಾಸ್ಟು, ಆಷಾಢ ಮುಗೀತು. ಅದಕ್ಕೆ ಲಾಸ್ಟ್ ಇವತ್ತು ನಾನ್ ವೆಜ್ ತಿಂದ್ಬಿಡೋಣ, ನಾಳೆಯಿಂದ ಶ್ರಾವಣ ಸ್ಟಾರ್ಟು, 1 ತಿಂಗಳು ತಿನ್ನಂಗಿಲ್ಲ. ಅದಕ್ಕೆ ಇವತ್ತು ಬಿರಿಯಾನಿ, ಕಬಾಬು, ತಂದೂರಿ, ಟಿಕ್ಕಾ ಏನೇನು ಬೇಕು, ನನ್ನ ಫೇವ್ರೇಟ್ ಏನೇನೈತೆ ಎಲ್ಲ ತರಿಸ್ಬಿಟ್ಟು ತಿಂತಾಯಿದ್ದೀನಿ. ನೈಟ್ ಊಟಕ್ಕೆ ತರಿಸಿದ್ದೆ ನಾನು. ನಾಳೆಯಿಂದ ಶ್ರಾವಣ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೆ ಫುಲ್ ಬ್ಯಾಟಿಂಗ್ ಇವತ್ತು. ಆಲೂಗಡ್ಡೆ ಹೆಸರು ಕಾಳು ಸಾಂಬಾರು ಮಾಡಿ ಹಪ್ಪಳ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಬ್ಯಾಟು ಮತ್ತು ಇದು ಹಪ್ಪಳ, ವೈಟ್ ರೈಸ್. ಇವತ್ತು ಬೆಳಗ್ಗೆನೇ ತಿಂಡಿ ಇಲ್ಲ, ಬಿಸಿ ಬಿಸಿ ಮುದ್ದೆ ಸಾಂಬಾರು. ಏನೋ ನಿನಗೆ ಚೆನ್ನಾಯ್ತು ಸಾಂಬಾರು. ಹೆಸರು ಕಾಳು, ಮೈಸೂರು ಬೇಳೆ, ಆಲೂಗಡ್ಡೆ, ನುಗ್ಗೆಕಾಯಿ ಹಾಕಿದ್ದೀನಿ. ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ, ಟೊಮೊಟೊ, ಕ್ಯಾಪ್ಸಿಕಮ್ಮು, ಈರುಳ್ಳಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ನೋಡಿ ಪಾಸ್ತಾ ಬೇಯಿಸಿ ಇಟ್ಕೊಂಡಿದ್ದೀನಿ. ಬೇಯಿಸಿ ತಣ್ಣೀರು ಹಾಕ್ಕೊಂಡಿಟ್ಟಿದ್ದೀನಿ, ಆವಾಗ ಅಂಟಲ್ಲ, ಈ ಥರ ಉದುರುದ್ರಾಗಿರುತ್ತೆ. ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ನೆನ್ನೆ ಫ್ಲಿಪ್ಕಾರ್ಟಲ್ಲೆಲ್ಲ ಸ್ವಲ್ಪ ತರಕಾರಿ ತರಿಸಿದ್ದೀನಿ. ನೌಕೋಲು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಮೇಲೆ ಬೀನ್ಸ್ ಎಲ್ಲ ತರಿಸಿದ್ದೀನಿ. ಅದು ನೌಕೋಲು, ಕ್ಯಾರೆಟ್ ಎಲ್ಲ ಕವರಲ್ಲಿ ಬಂದಿಲ್ಲ, ಅದಕ್ಕೆ ಅದನ್ನು ಕವರಲ್ಲಿ ತೆಗೆದಿಟ್ಬೇಕು. ರೆಡ್ ಸಾಸ್ ಪಾಸ್ತಾ ಮಾಡ್ತಾ ಇದ್ನಲ್ಲ, ಇವಾಗ ವೈಟ್ ಸಾಸ್ ಪಾಸ್ತಾ ಮಾಡ್ತೀನಿ. ಅದಕ್ಕೆ ವೈಟ್ ಸಾಸ್ ತಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ನಾನು. ಇದೆ ನೋಡಿ
ವೈಟ್ ಸಾಸ್. ಇಲ್ಲಿ ಬರೆದಿರ್ತಾರೆ ವೈಟ್ ಸಾಸ್ ಅಂತ, ರೆಡ್ ಸಾಸಲ್ಲಿ ಬರೆದಿರಲ್ಲ, ವೈಟಲ್ಲಿ ಮಾತ್ರ ಬರೆದಿರ್ತಾರೆ. ಇಲ್ಲಿ ವೈಟ್ ಅಂತ, ರೆಡ್ಡಲ್ಲಿ ಬರೆದಿರಲ್ಲ. ಇದು ಕಲರೇ ರೆಡ್ ಇರುತ್ತೆ. ಅದಕ್ಕೆ ಇವತ್ತು ಇದು ಮಾಡೋದು ಈಸಿ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನೋಡಿ ಇವಾಗ ಸ್ವಲ್ಪ ಫ್ರೈ ಆಯ್ತಲ್ಲ, ಸ್ವಲ್ಪ ಒಂದು ಅರ್ಧ ಫ್ರೈ ಆದರೆ ಸಾಕು. ಇಷ್ಟೇನೇ ಇರೋದು. ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ಹಾಲು ಹಾಕಬೇಕು. ಒಂದು ಸ್ವಲ್ಪ ಹಾಲು ಹಾಕಿದ್ರೆ ಸಾಕು. ನೋಡಿ ಹಾಲು ಹಾಕ್ಬಿಟ್ಟು ಆಮೇಲೆ ಪಾಸ್ತಾ ಹಾಕ್ಬಿಡೋದು. ನಿಮಗೆ ಸ್ವಲ್ಪ ಸೂಪಿ ಥರ ಬೇಕು ಅಂದರೆ ಹಾಲು ಜಾಸ್ತಿ ಹಾಕ್ಕೋಬೇಕು, ಇಲ್ಲಾಂದರೆ ಡ್ರೈ ಆಗಿರಲಿ ಅಂದರೆ ಹಾಲು ಕಮ್ಮಿ ಹಾಕ್ಕೋಬೇಕು. ನೋಡಿ ಇವಾಗ ಹಾಲು ಹಾಕಿದ್ದೀನಿ. ಇವಾಗ ಇದನ್ನು ಹಾಕೋಣ. ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಬೇಕು. ಇನ್ನೂ ಬೇಕು ಅಂದರೆ ಹಾಕ್ಕೋಬೇಕು ಸಾಸ್. ಇದಕ್ಕಿನ್ನ ಸ್ವಲ್ಪ ಬೇಕು, ಇನ್ನೊಂದು ಸ್ವಲ್ಪ ಹಾಕೋಣ. ಆಯ್ತೇನೆ ಕೊಡ್ತಾಂಬ. ನೋಡಿ ಈ ಥರ ಗಟ್ಟಿ ಬೇಕು ಅಂದರೆ ಹಂಗೆ ತಿನ್ಬೋದು. ಇದು ಸ್ವಲ್ಪ ಸೂಪ್ ಈ ಥರ ಬೇಕು ಅಂದರೆ ಹಾಲು ಹಾಕ್ಕೊಬೇಕು ಅಷ್ಟೆ. ಹಾಕು. ಅಷ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋದು ಅಷ್ಟೆ. ಕ್ಯಾಪ್ಸಿಕಮು, ಈರುಳ್ಳಿ, ಟೊಮೊಟೊ, ಹಾಲು, ಆಮೇಲೆ ವೈಟ್ ಸಾಸ್, ಪಾಸ್ತಾ ಬೇಯಿಸ್ಕೊಂಡು ತಣ್ಣೀರು ಹಾಕ್ಕೋಬೇಕು. ಆವಾಗ ಒಂದಕ್ಕೊಂದು ಅಂಟ್ಕೊಳಲ್ಲ, ಈ ಥರ ಉದ್ರಾಗಿ ಬರುತ್ತೆ. ಅಷ್ಟೇ, ಇದು ರೆಡಿ ಆಯಿತು. ಸ್ಟವ್ ಆಫ್ ಮಾಡಿದ್ರೆ ಮುಗೀತು ಅಷ್ಟೇ. ನೋಡಿ ಫ್ರೆಂಡ್ಸ್, ವೈಟ್ ಸಾಸ್ ಪಾಸ್ತಾ ರೆಡಿ ಆಯಿತು. ಸಿಂಪಲ್ಲು ಆ್ಯಂಡ್ ಈಸಿ, ಪಟ್ ಅಂತ ಮಾಡಿಬಿಡ್ಬೋದು. ಪಾಸ್ತಾದು ಈ ಸಾಸ್ ಇದ್ದರೆ ಸಾಕು. ಇದಕ್ಕೆ ಹಾಲು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಸೂಪಿ ಥರ ಇರುತ್ತೆ. ನಮ್ಗೆ ಆ ಥರ ಬೇಡ, ಅದಕ್ಕೆ ಈ ಥರ ಮಾಡಿದ್ದೀನಿ. ಪಾಸ್ತಾ ರೆಡಿ.